ಹೊಯ್ಯು ಹೊಯ್ಯು ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ. ಉಣ್ಣಲಾರದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ, ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ, ಸಂಜೆಗೆ ಬನ್ನಿ, ನಾಳೆಗೆ ಬನ್ನಿ ಎಂದು ಹೇಳುವರಯ್ಯ. ಇಂಥಪ್ಪ ದರಿದ್ರರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಗೌಡರ ಕೋಣದ ಕೊರಳಲ್ಲಿರುವ ಗುದ್ದಿಯನ್ನು ತಂದು ಕೊರಳಲ್ಲಿ ಕಟ್ಟಿ ಊರ ತುಂಬ ಮೆರೆಯಿಸಿಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಏನಿ ಮಣ್ಣಿನೊಳಗೆ ಅಜ್ಞಾನ ಇತ್ತು, ಅಸಮಾನತೆ ಇತ್ತು, ಆಡಂಬರ ಇತ್ತು, ಮೌಢ್ಯತೆ ಇತ್ತು, ನಾಸ್ತಿಕತೆ ಇತ್ತು, ಅದೆಲ್ಲವನ್ನ ದೂರ ಸರಿಸಿ ಸಮಾನತೆಯನ್ನ, ಸಾಮರಸ್ಯವನ್ನ, ಶಾಂತಿಯನ್ನ ಈ ಮಣ್ಣಿನೊಳಗೆ ಬಿತ್ತಿದವರು ಯಾರಾದ್ರೂ ಇದ್ರೆ ಬಸವಾದಿ ಪ್ರಮತರಂತ ಹೆಮ್ಮೆಯಿಂದ ಹೇಳಬೇಕಾಗ್ತದ. ನಾವೆಲ್ಲ ಭಕ್ತಿ 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 ಅಂತ ಹೇಳ್ತೇವೆ. ಭಕ್ತಿಗೆ ಹೆಸರು ಯಾರಂತಂದ್ರ ಹೇಮರೆಡ್ಡಿ ಮಲ್ಲಮ್ಮನನ್ನ ನಾವು ನೆನಪು ಮಾಡ್ಕೋಬೇಕಾಗ್ತದ. ಯಾವ ರೀತಿಯಾಗಿ ಭಕ್ತಿ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ತಾವೆಲ್ಲ ತಾಯಂದ್ರಿದಿರಿ, ಬಹಳ ಖುಷಿ ಅನಿಸ್ತದ. ಹೇಮರೆಡ್ಡಿ ಮಲ್ಲಮ್ಮನನ್ನ ಅತ್ತಿ ಮನೆಯೊಳಗೆ ಯಾವ ರೀತಿ ಕಾಡ್ತಿರ್ತಾಳಂದ್ರ ಅದೆಲ್ಲವನ್ನ ಸಹಿಸಿಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಅಚಲವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ನಂಬಿಕೆಯನ್ನಿಟ್ಟಿರ್ತಾಳ. ಜೋಳವನ್ನ ಬಿತ್ತನೆ ಮಾಡ್ಲಿಕ್ಕೆ ತನ್ನ ಕೈಯೊಳಗ ಮನೆಯೊಳಗ ಹತ್ತಿ ಜೋಳವನ್ನ ಕೊಟ್ಟು ಕಳಿಸಿರ್ತಾರ. ಆದ್ರ ಹೊಲಕ್ಕೆ ಹೋಗುವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರೆ ಶಿವ ಪರೀಕ್ಷೆ ಮಾಡ್ತಾನ. ತಾಯಿ ಹೇಮರೆಡ್ಡಿ ಮಲ್ಲಮ್ಮ ನಿಜವಾದ ಭಕ್ತಿ ಮಾಡ್ತಾಳೋ, ಅಖಂಡ ಭಕ್ತಿ ಮಾಡ್ತಾಳೋ, ಅರ್ಧಂಬರ್ಧ ಅಂತೇಳಿ ಪರೀಕ್ಷೆ ಮಾಡುವ ಸಲುವಾಗಿ ಜೋಳದ ಹೊಲಕ್ಕೆ ಹೋಗುವಾಗ ಶಿವ ಭಿಕ್ಷುಕನ ರೂಪದೊಳಗೆ ಎದುರಿಗೆ ಬರ್ತಾನ. ಎದುರಿಗೆ ಬಂದಂತಾನ, ತಾಯಿ 4 ದಿನದಿಂದ ಉಪವಾಸದೀನಿ, ಊಟ ಮಾಡಬೇಕು, ಏನಾದ್ರೂ ಇದ್ರ ನೀಡಂತಂದಾಗ ತನ್ನ ಚೀಲದೊಳಗಿರ್ತಕ್ಕಂಥ ಬುಟ್ಟಿಯೊಳಗಿರ್ತಕ್ಕಂಥ ಎಲ್ಲಾ ಜೋಳವನ್ನ ಭಿಕ್ಷುಕ ವೇಷದೊಳಗೆ ಬಂದಿರತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಭಿಕ್ಷೆಯೊಳಗೆ ಹಾಕಿ ಬಿಡುತ್ತಾಳೆ. ಅವಾಗ ತಾಯಿ ವಿಚಾರ ಮಾಡೋದಿಲ್ಲ. ಮನಿ ಒಳಗೆ ಹೋದ್ರೆ ಅತ್ತಿ ಬೈತಾಳ, ಮಾವ ಬೈತಾನ. ಆದ್ರ ಹೇಮರೆಡ್ಡಿ ಮಲ್ಲಮ್ಮ ಶಿವನ ಮೇಲೆ ಅಖಂಡವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಭಕ್ತಿ ಇರ್ತದ. ಹೊಲಕ್ಕೆ ಹೋಗ್ತಾಳೆ, ಏನು ಬಿತ್ತನೆ ಮಾಡ್ತಾಳ ಅಂದ್ರ ಮಣ್ಣೆಲ್ಲ ಬುಟ್ಟಿಯೊಳಗೆ ತುಂಬಿಕೊಂಡು ಮಲ್ಲಿಕಾರ್ಜುನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಜೋಳ ಬಿತ್ತುವಂತ ಭೂಮಿಯೊಳಗ ಮಣ್ಣನ್ನ ಮಣ್ಣಿನೊಳಗೆ ಬಿತ್ತನೆ ಮಾಡ್ತಾಳ. ಆದ್ರ ಒಂದು ವಿಶ್ವಾಸ ಇರ್ತದ ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ. ಯಾರೋ ಹೋಗಿ ಹೇಳ್ತಾರ, ಹೇಮರೆಡ್ಡಿ ಮಲ್ಲಮ್ಮ ಜೋಳವನ್ನ ಬಿತ್ತನೆ ಮಾಡಿಲ್ಲ, ಯಾರೋ ಭಿಕ್ಷುಕನಿಗೆ ನೀಡ್ಯಾಳ. ಹೋಗಿ ಹೊಲದೊಳಗ ಮಣ್ಣ ಬಿತ್ತನೆ ಮಾಡ್ಯಾಳ ಅಂತ ಯಾರೋ ಹೋಗಿ ಅತ್ತಿಗೆ ಚಾಡಿ ಹೇಳುತ್ತಾರ. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತಾಳ, ನಾ ಜೋಳವನ್ನ ಬಿತ್ತನೆ ಮಾಡೀನಿ, ಶ್ರೀಶೈಲ ಮಲ್ಲಿಕಾರ್ಜುನ ಮ್ಯಾಗ ಅಖಂಡ ವಿಶ್ವಾಸದ. ಜೋಳ ಬಂದಾಗ ನೋಡಕ್ಕೇರಿ ಅಂತಂದ. ಕೆಲವು ದಿನಗಳ ನಂತರ ಹೊಲದೊಳಗ ಹೋಗಿ ನೋಡಿದ್ರ ಮಣ್ಣಿನೊಳಗ ಮಣ್ಣು ಬಿತ್ತಿರ್ತಕ್ಕಂಥ ಭಕ್ತಿಯ ಪ್ರತಿರೂಪವಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಹಸ್ತದಿಂದ ಬಿತ್ತಿರ್ತಕ್ಕಂಥ ಮಣ್ಣು ಜೋಳವಾಗಿ ಮ್ಯಾಗ ಬರ್ತದಲ್ಲ, ನಿಜವಾಗಲೂ ಭಕ್ತಿಯ ತಾಕತ್ ಅಂತ ಹೇಳ್ತಾರೆ. ಶರಣರೊಂದು ಕಡೆ ಹೇಳುತ್ತಾರ, ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ ಅವರು. ನಿಜವಾದ ಭಕ್ತಿಯನ್ನ ಮಾಡಬೇಕು. ನಿಜವಾದ ತಾತ್ವಿಕ ತಳಹದಿಯ ಮೇಲೆ ಸದ್ಗುರುವನ್ನ ನಂಬಿ ನಾವೇನು ಭಕ್ತಿ ಮಾಡ್ತೀವಲ್ಲ ಅದು ಸಾಕಾರ ಆಗ್ತದ ಅಂತ ಹೇಳ್ತಾರ. ಬಹಳ ಜನ ನೋಡ್ರಿ, ಬಹಳ ಜನ ಮಹಾತ್ಮರಿ ನಾಡಿಗೆ ಬಂದಾರ, ಬಹಳ ಜನ ಜ್ಞಾನಿಗಳು ಬಂದಾರ, ಸಂತರು ಬಂದಾರ, ಶರಣರು ಬಂದಾರ, ಸೂಪಿಗಳು ಬಂದಾರ, ಬ್ರಹ್ಮಜ್ಞಾನಿಗಳು ಬಂದಾರ, ನಿತ್ಯ ಮುಕ್ತರು ಬಂದಾರ, ಜಗದ್ಗುರುಗಳು ಬಂದಾರ. ಅವರೆಲ್ಲ ಕಾಯಕ ಏನು ಅಂತಂದ್ರ ಜಗದೋದ್ಧಾರದ ಉದ್ಧಾರದ ಉದ್ಯೋಗವನ್ನ ಕೈಕೊಂಡು ಬಂದಾರ ಅಂತ ಹೇಳ್ತಾರೆ. ಯಾವ ಕಾರ್ಯಕ್ಕಾಗಿ ಯಾರು ಬಂದಾರ? ಇವತ್ತು ತಾವೆಲ್ಲ ಹಳ್ಳಿ ಒಳಗ ಐದೇಶಿ ಮಾಡ್ತೀರ. ಐದೇಶಿ ಅಂದ್ರೆ ಏನು? ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಈಗೆಲ್ಲ ಒಳ್ಳೆ ವ್ಯವಸ್ಥೆ ಅದ. ಆಗೆಲ್ಲ ಏನು ವ್ಯವಸ್ಥೆ ಇರಲಿಲ್ಲ. 16 ವರ್ಷಗಳ ಹಿಂದೆ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋದ್ರ ವಾಪಸ್ ಮನೆಗೆ ಬರುವುದಿಲ್ಲ ಅಂತ ವಿಚಾರ ಇತ್ತು. ಮಲ್ಲಿಕಾರ್ಜುನ ದರ್ಶನ ಮಾಡಿ ವಾಪಸ್ ಮನೆಗೆ ಬಂದ್ರೆ ಸತ್ತು ಹುಟ್ಟಿದಂಗಂತ ಹಳ್ಳಿಯಾಗ ಮಾತಾಡ್ತೀವಿ ನಾವೆಲ್ಲ. ಐದೇಶಿ 5 ದಿನ ಅಂತ ಕರೀತಾರ. ಎಲ್ಲಾರು ಮಾಡಾಕತ್ತಾರಂತ ನಾವು ಮಾಡು, ಎಲ್ಲಾರು ಜೈ ಅನ್ನಕತ್ತಾರಂತ ಜೈಯನ್ನು. ಯಾರೋ ತಿರುಪತಿಗೆ ಹೋಗಿದ್ರಂತ, ಮುಂದಿನವ್ರು ಗೋವಿಂದ ಗೋವಿಂದ ಅಂತಾರಂತ. ನೀ ಯಾಕಂತಿ ಅಂತಂದಾಗ ಆ ಹೆಣ್ಮಗಳಂದಳ,
ನೀ ಯಾಕೆ ಗೋವಿಂದ ಅಂತಿದ್ರೆ ನನ್ನ ಗಂಡನ ಹೆಸರು ಐತ್ರಿ ಕರ್ಯಾಕತ್ತೀನಿ ಅಂದಳು ಅಂತ. ಹಂಗಾಗಬಾರ್ದು ಭಕ್ತಿ ಅಂದ್ರೆ. ಭಕ್ತಿ ಮನಜೇ ಶಕ್ತಿ ಅಂತ ಹೇಳ್ತಾರ. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಅನ್ನುವಂತ ಶಬ್ದವನ್ನ ಬಳಕೆ ಮಾಡಿನಲ್ಲ. ಯಾರ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಹಳ್ಳಿಗಳಿಂದ ನೂರಾರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರನ್ನ ಮಾಡ್ಯಾರಲ್ಲ, ಪಾದಯಾತ್ರ ಮಾಡಿ ಬಂದವ್ರನ್ನ ಕೇಳ್ರಿ, ನಿನ್ನ ಕಾಲ್ ನೋವಾಗ್ಯದನ ಮೈ ನೋವಾಗ್ಯದನ ಅಂತ ಕೇಳಿದ್ರ ಹೋಗೋ ಮಠ ಕಾಲ್ ನೋವು ಇತ್ರಿ. ಯಾವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಗದ್ದುಗೆಗೆ ಹನಿ ಹಚ್ಚಿನಲ್ಲ ಎಲ್ಲಾ ನೋವು ಮಾಯ ಆಗೈತಲ್ಲ, ಇದು ತಾಕತ್. ನಂಬಿಕೆ ಇರಬೇಕಂತ ಹೇಳಿ ವಯಸ್ಸಾದವ್ರು ಹೋಗ್ತಿರ್ತಾರ, ಬಗಲೊಳಗ ಕೂಸನ್ನ ಹೊತ್ಕೊಂಡಿರ್ತಾರ, ಕಾಲ ಕುಂಟಿರ್ತದ, ಅಂಗವಿಕಲ ಇರ್ತಾರ, ಅವರು ಪಾದಯಾತ್ರೆ ಮಾಡ್ತಾರ. ಅದರ ಒಳಗ ಭಕ್ತಿ ಇರ್ಬೇಕು. ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನಹಿ ಅಂತ ಹೇಳ್ತಾರೆ. ಕುಂತಾಗ ನಿಂತಾಗ ನಡೆಯೋ ಮೈಕ್ ಸರಿ ಕೇಳಿಕತ್ತದ, ಕ್ಲಿಯರ್ ಅದ? ಯಾಕೋ ಡೌಟ್ ಬರ್ಲಿಕ್ಕತ್ತದ. ಕ್ಲಿಯರ್ ಅದನ್ರಿ ಮೈಕ್? ತಮ್ಮ ಸೌಂಡ್ಲೆಸ್ ವೈರ್ಲೆಸ್ ಕೊಟ್ಬಿಡದ, ಅದೇ ಕೊಡಿ. ಯಾಕೋ ಕ್ಲಿಯರ್ ಅನ್ಸ್ವತ್ತಿ. ಯಾಕ್ರಿ ಇಲ್ಲ, ಯಾಕೋ ಕ್ಲಿಯರ್ ಅನ್. ಶರೀರ್ ते मिथ्यवे निर्विकार जेते पಡೆ तेची सार पुण्यभूमಿ ಅಂತ ಹೇಳ್ತಾರೆ. ಈ ನಾಡಿನೊಳಗೆ ಹುಟ್ಟಿರ್ತಕ್ಕಂತ ಜ್ಞಾನಿಗಳು ಸಂತರು ಶರಣರಾಟ್ ಯಾರಿಗೂ ಅರ್ಥ ಆಗಿಲ್ಲ. ಲಡ್ಡು ಮುತ್ಯ ಅಂತಾಗಿ ಹೋದ. ಲಡ್ಡು ಮುತ್ಯ ಗದ್ದನಕೇರಿ ಒಳಗೆ ನಿಂತಿದ್ದ, ರಾಮದುರ್ಗಕ್ಕೆ ಹೋಗವಿದ್ದ. ಬಸ್ಸಿನೊಳಗೆ ಹತ್ತಿ ನಿಲ್ತಾನ, ಕಂಡಕ್ಟರ್ ಅಂತಾನ ರೊಕ್ಕ ಕೊಡ್ರಿ ಟಿಕೆಟ್ ಕೊಡ್ತೇನೆ ಅಂದಾಗ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ ಲಡ್ಡು ಮುತ್ಯ. ರೊಕ್ಕ ಇಲ್ದವ್ರು ಟಿಕೆಟ್ ಕೊಡಂಗಿಲ್ರಿ, ಬಸ್ನಾಗಿಂದ ಇಳೀರಿ ಅಂತಂದಾಗ ಲಡ್ಡು ಮುತ್ಯ ಕೆಳಗಿಡಿತಾನ. ಗದ್ದನಕೇರಿಯಿಂದ ರಾಮದುರ್ಗಕ್ಕೆ ಹೋಗಿ ಬಸ್ ನಿಲ್ಲುವುದ್ರೊಳಗೆ ಲಡ್ಡು ಮುತ್ಯ ಹೋಗಿ ಬಸ್ಸಿನ ಎದುರಿಗೆ ನಿಂತಿರ್ತಾನ. ಅವಾಗ ಕಂಡಕ್ಟರ್ ಕೇಳ್ತಾನ, ನಿನ್ನ ಹತ್ರ ಹಣ ಇರ್ಲಿಲ್ಲ, ನೀ ಯಾವ ರೀತಿ ಬಂದಿ ಹೆಂಗ ಬಂದಿ ಅಂತಂದಾಗ ಲಡ್ಡು ಮುತ್ಯ ಹೇಳ್ತಾನ, ಇದೇನ ಕೆಬ್ಬಣದ ಬಸ್ ಐತಲ್ಲಪ್ಪ, ಇದು ಒಂದು ದಿನ ನಿಂತು ಹೋಗ್ತದ, ಭಗವಂತ ಕೊಟ್ಟಿರ್ತಕ್ಕಂತ ಬಸ್ ಎಂದೂ ನಿಲ್ಲಂಗಿಲ್ಲ, ಇದಕ್ಕೆ ರೊಕ್ಕ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ ಲಡ್ಡು ಮುತ್ಯನ ಜೀವನ ಚರಿತ್ರೆ ಹೆಂಗಿತ್ತಂದ್ರ, ಗಟಾರ ನೀರು ಕುಡಿತಿದ್ದ, ಬೆಲ್ಲದ ಚೀಲದ ಪಾಟ್ ಸುತ್ತಕೊಂತಿದ್ದ, ಯಾರ ಮನಿಯೊಳಗ್ ಕರೆದ್ರ ಹೋಗ್ತಿರ್ಲಿಲ್ಲ, ಮನಸ್ಸು ಬಂದ್ರ ಮಾತ್ರ ಹೋಗ್ತಿದ್ದ. ಅದಕ್ಕೆ ಜ್ಞಾನಿ ಆಟ ಯಾರಿಗೂ ತಿಳಂಗಿಲ್ಲ ಅಂತ ಹೇಳ್ತಾರ. ರಾಯಬಾಗ ತಾಲೂಕಿನ ಮುಗುಳ ಕೂಡದ ಯಲ್ಲಾಲಿಂಗರ ಹೆಸರು ತಾವೆಲ್ಲ ಕೇಳಿರಿ. ಯಲ್ಲಾಲಿಂಗಪ್ಪವರು ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಪರಮ ಶಿಷ್ಯರವರು. ಒಂದ್ ಸಾರಿ ಎಲ್ಲಾ ಶಿಷ್ಯರನ್ನ ಕರೀತಾರ, ಯಾರು ಬರ್ತಿರೋ ಉಪದೇಶ ಕೊಡ್ತೀನಿ, ನಾಮ ಕೊಟ್ಟು ಉದ್ಧಾರ ಮಾಡ್ತೀನಿ ಬರ್ರಿ ಅಂತಂದಾಗ ಎಲ್ಲರೂ ಓಡಿ ಬರ್ತಾರ, ನೂರಾರು ಶಿಷ್ಯರ. ಯಲ್ಲಾಲಿಂಗಪ್ಪವರು ಬಂದು ನಿಲ್ತಾರ, ಬಹಳ ಸಣ್ಣ ವಯಸ್ಸು. ಉಪದೇಶ ಕೊಡ್ರಿ ಅಂತಂದಾಗ ಲಚ್ಚಾನ ಸಿದ್ಧಲಿಂಗ ಮುತ್ಯ ಯಾರಂದ್ರ ಹುಬ್ಬಳ್ಳಿ ಸಿದ್ಧಾರೂಢರ ಪ್ರತಿ ಅವತಾರ ಅದು. ಅವಾಗ ಉಪದೇಶ ಕೊಡ್ರಿ ಅಂತಂದಾಗ ಲಚ್ಚಾನ ಸಿದ್ಧಲಿಂಗ ಮುತ್ಯ ಹೇಳ್ತಾನ, 6 ಫೂಟ್ ಮಣ್ಣಿನೊಳಗೆ ತೆಗಿತಾನ. ಈ ತಗ್ಗಿನೊಳಗೆ ಯಾರ ಕುಂಡಿರ್ತೀರಿ 3 ದಿನ ಮ್ಯಾಗ ಮಣ್ಣು ಮುಸ್ತೀನಿ, 3 ದಿನ ಆದ ನಂತರ ಯಾರನ್ನ ಕರಿತೀನಲ್ಲ ಅವಾಗ ಎದ್ದು ಬಂದ್ರೆ ಉಪದೇಶ ಕೊಡ್ತೀನಿ ಅಂದ್ರು ಅವ್ರು. 99 ಜನ ಶಿಷ್ಯರ ಇದನ್ನ ಹೇಳುದ್ರಾಗ ಮನೆಗೆ ಹೋಗಿದ್ರು. ಒಬ್ಬ ನಿಂತಿದ್ದ ಯಲ್ಲಾಲಿಂಗಪ್ಪವ್ರು. ಯಪ್ಪ ನಾ ಮಣ್ಣಿನೊಳಗೆ ಕುಂಡಿರ್ತೀನ್ರಿ ಅಂತಂದಾಗ ಆಯ್ತಪ್ಪ ಅಂತ ಮಣ್ಣೊಳಗೆ ಮುಸ್ತಾರ, ಮ್ಯಾಗ ಮಣ್ಣು ಹಾಕಿ ಮುಚ್ಚಿ ಬಿಡ್ತಾರ. 3 ದಿನ ಯಲ್ಲಾಲಿಂಗಪ್ಪವ್ರು ಒಳಗ್ ಕುಂಡಿರ್ತಾರ. 3 ದಿನ ಆದ ನಂತರ ಎಲ್ಲಿದೆಯೋ ಯಲ್ಲಾಲಿಂಗ ಅಂತಂದಾಗ ಯಪ್ಪ ಇಲ್ಲೇ ಇದೀನ್ರಿ ಅಂತ ಮ್ಯಾಗ ಎದ್ದು ಬರ್ತಾರ. ಅವಾಗ ಲಚ್ಚಾನ ಸಿದ್ಧಲಿಂಗ ಮತ್ತೆ ಉಪದೇಶ ಕೊಟ್ಟಿದ್ದಕ್ಕಾಗಿ ಇವತ್ತು ಯಲ್ಲಾಲಿಂಗರ ಗದ್ದಿಗೆ 3 ಲೋಕದ ಒಡೆಯನಾಗಿ ಮೆರೆಯಾಕತ್ತದ. ಗುರುವಿನ ತಾಕತ್ತಿದು. ಸುಮ್ನ ಗುರುಗಳಾಗಿಲ್ಲ, ಸುಮ್ನ ಜ್ಞಾನಿಗಳಾಗಿಲ್ಲ. ಅದರ ಹಿಂದೆ ಸಂಸ್ಕಾರದ ಗುರುವಿನ ತಾಕತ್ತದ, ಸತ್ಯ ಭಕ್ತಿಯದ, ಸಾಧನೆ ಅದ. ಹಾರೋಗೇರಿ ದೇವರ ಕೊಂಡಜ್ಜ ಅಂತಾಗಿ ಹೋದ, ಬಹಳ ದೊಡ್ಡ ಜ್ಞಾನಿ, ಶಾಪಾನುಗ್ರಸ್ತ. ಖಾನಾಪುರದ ಹತ್ರ ಸಂಪಗಾವಿ ಅಂತ ಒಂದು ಊರಿಗೆ ಹೋಗಿರ್ತಾರ, ಬಹಳ ದೊಡ್ಡ ಶ್ರೀಮಂತ ಮನಿತನ ಅದು. ಆ ಮಳಿ ಹತ್ತಿರ್ತದ, ಕಟ್ಟಿ ಮ್ಯಾಗ ಹೋಗಿ ಕುಂಡಿರ್ತಾರ, ಚುಟ್ಟ ಅಂದ್ರ ಬಿಡಿ ಸೇದ್ಕೊಂತ ಕುಂತಿರ್ತಾರ. ಮನಿ ಮಾಲಕ್ ಕೆಳಗೆ ಬರ್ತಾನ, ಬಹಳ ಶ್ರೀಮಂತಿಕೆ ಅಹಂಕಾರ ಇರ್ತದ. ಏನೋ ಸಾಧು ನನ್ನ ಮನಿ ಕಟ್ಟಿ ಮ್ಯಾಗ ಕುಂತಿಯಲ್ಲ ಅಂದವ. ಅವಾಗ ಹಾರುಗೇರಿ ದೇವ್ರ ಕೊಂಡಜ್ಜ ಅಂತಾನ, ಏನಿಲ್ಲಪ್ಪ ಮಳೆ ಹತ್ತಿತ್ತು ಅದಕ್ಕೆ ಬಂದು ಕುಂತೀನಿ ಅಂದ್ರು.
ಇದನ್ನೇನ್ ಧರ್ಮಶಾಲಿ ಮಾಡಿ ಏನ ನಾನು ಮನಿ ಕಟ್ಟಿ ಮ್ಯಾಕ್ ಕುಂತಿ ಎದ್ದು ಹೋಗಂದ. ಅವಾಗ ದೇವ್ರ ಕೊಂಡಜ್ಜ ಅಂತಾನ, ಜ್ಞಾನಿ ಹೆಂಗ ಬಂದಿರ್ತಾನ ಗೊತ್ತಿರೋದಿಲ್ಲ, ಟೀಕಾ ಮಾಡಬೇಡ, ಬೈಬೇಡ, ನಿಂದ ಮಾಡಬೇಡ ಅಂದಾಗ ಮತ್ ಬೈಲಿಕ್ಕತ್ತ ದೇವ್ರ ಕೊಂಡಜ್ಜ ಎದ್ದು ನಿಲ್ತಾನ. ಸಾಧು ಸಂತರ ಟೀಕಾ ಮಾಡಕತ್ತಿಯಲ್ಲ 1 ವರ್ಷದೊಳಗೆ ಸತ್ತು ಹೋಗ್ತಿ ಅಂತಂದ್ರು. ಇಷ್ಟಂದ ದೇವ್ರ ಕೊಂಡಜ್ಜ ಹಾರುಗೇರಿ ಕಡೆ ಬರ್ತಾನ. 1 ವರ್ಷ ಆದ ನಂತರ ಕರ್ಮ ಧರ್ಮ ಸಂಯೋಗ, ಅದೇ ದಾರಿಯೊಳಗ ದೇವ್ರ ಕೊಂಡಜ್ಜ ಹಾದು ಹೋಗ್ತಿರ್ತಾನ. ಅದೇ ಮನಿ ಕಟ್ಟಿ ಮ್ಯಾಗ ಹೋಗ್ಕೊಂಡಿರ್ತಾನ. ಅವಾಗ ಮನಿ ಮಾಲಕಂತನ, ಏ ಸಾಧು, ಹೋದ ವರ್ಷ ಅಂದಿದ್ದಲ್ಲ ನೀ ಸಾಹಿತಿ ಅಂತ, ನಾ ಸತ್ತಿಲ್ಲೋ, ನೀ ಜ್ಞಾನಿ ಎಲ್ಲ ಸಂತಲ್ಲ, ಡಾಂಬಿಕದಿ ಸುಳ್ಳದಿ ಅಂದ. ಅವಾಗ ದೇವ್ರ ಕೊಂಡಜ್ಜ ಅಂತಾನ, ಗುರು ಶಾಪ್ ಕೊಟ್ಟಿರ್ತಾನಪ್ಪ, ಅಂತಃಕರಣದಿಂದ ಆ ಶಾಪ್ ತೆಗೆದಿನೋ ಆರಾಮ್ ಬದುಕು ಅಂದ್ರು. ಅವಾಗ ಅಂದವ, ನೀ ಶಾಪ್ ಕೊಟ್ಟಿದ್ರೆ ನಾ ಸಾಯ್ಬೇಕಾಗಿತ್ತಲ್ಲ, ನೀ ಜ್ಞಾನಿ ಅಲ್ಲ ಸಂತಲ್ಲ ಸುಳ್ಳದಿ ಅಂತಂದಾಗ ಬಹಳ ಟೀಕಾ ಮಾಡ್ಲಿಕ್ಕತ್ತ ಹಾರುಗೇರಿ ದೇವ್ರ ಕೊಂಡಜ್ಜ. ನಡೆದ ಘಟನಾ ಇದು. ಎದ್ದು ನಿಲ್ತಾರ ಮನಿಯೊಳಗ, ಮನಿ ಕಟ್ಟಿ ಹೊರಗೆ ಎದ್ದು ನಿಂತವ್ರ ಶ್ರೀಮಂತನ ಕಡೆ ನೋಡ್ತಾರ, ಮ್ಯಾಗ ಯಮನ ಕಡೆ ನೋಡ್ತಾರ. ಏ ಯಮ, ಈ ಕ್ಷಣ ಈ ಮಗನ ಬಂದು ವೈದ್ಯ ಇದ್ರೆ ನೀನು ಎದಿಗೆ ಜಾಡಿಸಿ ಒದಿತೀನಿ ಅಂತ ಹೇಳಿದ್ರು. ಇಷ್ಟ ಅನ್ನೋದ್ರೊಳಗೆ ಶ್ರೀಮಂತ ಸತ್ತ ನೆಲಕ್ಕೆ ಬಿದ್ದಿದ್ದ. ಜ್ಞಾನಿಗಳ ಆಟ ಯಾರಿಗೂ ತಿಳಿಯಂಗಿಲ್ಲ ಅಂತ ಹೇಳ್ತಾರೆ. ಧಾರವಾಡ ಜಿಲ್ಲೆಯೊಳಗೆ ನವಲಗುಂದದ ನಾಗಲಿಂಗಪ್ಪ ಅಂತ ಒಬ್ಬರು ಜ್ಞಾನಿಗಳಾಗಿ ಹೋದ್ರು. ಅವ ಗುಡಿ ಒಳಗಿರ್ತಿದ್ದಿಲ್ಲ, ಮಠದೊಳಗಿರ್ತಿರ್ಲಿಲ್ಲ, ಬಂಗಾರದ ಪಲ್ಲಕ್ಕಿ ಒಳಗಿರ್ತಿರ್ಲಿಲ್ಲ. ಸ್ಮಶಾನದೊಳಗೆ ನೀವು ಹೆಣ ಓದ್ ಮಣ್ಣು ಕೊಡ್ತಿರಲ್ಲ, ಆ ಸ್ಮಶಾನದೊಳಗ ಬೂದಿ ಹಚ್ಕೊಂಡು ಅಲ್ಲಿ ಧ್ಯಾನ ಮಾಡ್ಕೋತ್ಕೊಂಡಿರ್ತಾ ಇದ್ದ ಅಂತ ಜ್ಞಾನಿ ಅವ. ಒಂದಿನ ಏನ್ ಮಾಡ್ತಾನೆ, ಏನೋ ಖುಷಿ ಬರ್ತದ, ಯಾರೋ ಹೆಣ ತಂದ, ಈ ಕಡೆ ಏನಂತಾರ ಹೆಣ ಒಯ್ದು ವಿಮಾನ ಅಂತೀರೇನ್ ಏನಂತೀರಿ, ಆ ಭಾಗದೊಳಗೆ ಚಿಟಪಲ್ಕಿ ಅಂತ ಹೇಳ್ತಾರ. ಕಟ್ಗಿ ಕಟ್ಕೊಂಡ್ ಹೆಣ ಓದು ಬಿಟ್ಟಿದ್ರು, ಅದು ಪಲ್ಲಕ್ಕಿತ್ತಲ್ಲ. 4 ಜನ ಶಿಷ್ಯರನ್ನ ಕರೆದ ಅದ್ರ ಮ್ಯಾಗ ಕುಂತವ, ನಡೀರಿಪ ಊರಾಗ ಮೆರವಣಿಗೆ ಹೋಗೋಣಂದ. ನಾವೆಲ್ಲ ಏನಂತೀವಿ, ಈ ಭಾಗದೊಳಗೆ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ ಅಂತೀವಿ. ಹಂಗಿರ್ಲಿಲ್ಲ, ಅವ್ ಜ್ಞಾನಿದ ಲಬ್ ಲಬ್ ಹೊಯ್ಕೊಳ್ದಿತ್ತು ಅವ್ನ ಜೈಕಾರ. ಬಹಳ ವಿಶೇಷ ಜ್ಞಾನಿ ಅವ. ಎಲ್ಲಾ ಓಣಿ ಒಳಗೆ ಪಾಸ್ ಆಗಿ ಬಂತು, ಕೊನೆಗೆ ಬ್ರಾಹ್ಮಣರ ಓಣಿ ಒಳಗೆ ಬಂತು. ಅವಾಗ ಒಬ್ಬರು ಬಹಳ ದೊಡ್ಡ ವ್ಯಕ್ತಿಗಳಿದ್ರು. ಅವ್ರಂತಾರ, ನಮ್ಮ ಓಣಿ ಒಳಗೆ ಹೋಗುವಂಗಿಲ್ಲ ಇದಂದ್ರು. ಮತ್ತೇನ್ ಮಾಡೋದ್ರಿ, ಏ ನಮ್ಮ ಓಣಿ ಒಳಗೆ ಹೋಗಂಗಿಲ್ಲ ಅಂದ್ಕೊಳ್ಳೆ ನವಲ್ಗುಂದ ನಾಗಲಿಂಗಪ್ಪ ಬಹಳ ವಿಚಿತ್ರ ಮನುಷ್ಯ ಅವ, ಏ ಇಲ್ಲೇ ಇಳಿಸ್ರಿ ಅಂದ್ರು. ಅವನ ಮನಿ ಮುಂದೆ ಇಳಿಸಿ ಹೋಗಿಬಿಟ್ರು. ಅವಾಗ ಏನಾಯ್ತಂದ್ರ, ಒಂದೊಂದ್ ದಿನ ಮರುದಿವ್ಸ ಚಲೋ ಆಯ್ತಲ್ಲ, ಆ ದಂಡಿ ಮನಿ ಹಿಡ್ಕೊಂಡು ಒಂದೊಂದ್ ದಿನ ಒಂದೊಂದು ಮನ್ಯಾಗ ಒಬ್ಬೊಬ್ಬರು ಸಾಯ್ಲಿಕ್ಕತ್ರು. 8 ದಿನ ಆಯ್ತು, ನವಲ್ಗುಂದ ನಾಗಲಿಂಗಪ್ಪ ಸಿಗವಾಲಿವ. ಊರಾಗಿನ ಜನ ಎಲ್ಲ ಕೂಡಿ ಹುಡುಕ್ಯಾಡ, ನವಲ್ಗುಂದ ನಾಗಲಿಂಗಪ್ಪ ಎಲ್ಲದ ಹುಡುಕ್ಯಾಡ್ರಿಪ್ಪ, ಆ ವಿಮಾನ ಒಯ್ದು ಬಿಡ್ಲಿ ಅಂದ್ರು. ಸ್ಮಶಾನದಾಗ ಕುಂತಿದ್ರು ಬುದ್ಧಿಯವ, ಹೋಗಿ ಕರೆದ್ರು, ಬರ್ತೀನಿ ಆದ್ರ ಇನ್ನೊಂದ್ 2 ದಿನ ಇರ್ಲಿ ಅಂದ್ರು. ಅವಾಗ ಅವ ಏನ್ ದೊಡ್ಡ ವ್ಯಕ್ತಿ ಇದ್ದಲ್ಲ, ಅವಂದ, ಯಪ್ಪ ಬೆಳಕ್ ಕರೆದ್ರ ನಂದ ನಂಬರ್ ಐತ್ರಿ, ಮೊದಲು ಒಯ್ ಬರ್ರಿ ನಿಮ್ಮದಂದು. ಬಂದ್ರು. ಬಂದ ವಿನಂತಿ ಏನ್ ಮಾಡ್ತಾರಂದ್ರ, ನಾನು ವಿಮಾನ ಮ್ಯಾಗ ಕುಂಡಿರ್ತೀನಿ, ನೀ ಏನ್ ಮಾಡ್ಬೇಕಂದ್ರೆ ಯಾವ ಇಳಿಸ್ತಂದಿಯಲ್ಲ, ನನ್ನ ಮುಂದೆ ಅದನ್ನ ಮಾಡಿದ್ರೆ ನಾನು ವಿಮಾನ ಮುಂದೆ ಹೋಗ್ತೈತೆ ಅಂದಾಗ, ಯಾಕೆ ಮಾತು ಹೇಳ್ತೀನಿ ಅಂದ್ರ, ಈ ಜಗತ್ತಿನೊಳಗೆ ಹುಟ್ಟಿರ್ತಕ್ಕಂತ ಬಹಳ ಜನ ಜ್ಞಾನಿಗಳ ಆಟ ಒಟ್ಟ ಗೊತ್ತಾಗೋದಿಲ್ಲ, ಒಟ್ಟ ತಿಳಿಯಂಗಿಲ್ಲ. ಕೆಲವು ಜನ ಜ್ಞಾನಿಗಳು ಹೆಂಗಿದ್ರ ಅಂದ್ರೆ, ಲಡ್ಡು ಮುತ್ಯ ಯಾರ್ದೋದು ಮನ್ಯಾಗ ಹೋದ, ಬಹಳ ದೊಡ್ಡ ಭಕ್ತಿ ಮಣಿತನದು. ಹೋಳಿಗೆ ಮಾಡಂದ, ತಾಯಿ ಹೋಳಿಗೆ ಮಾಡಿದಳು, ನನಗ ಬ್ಯಾಡ ಅಂದ. ರೊಟ್ಟಿ ಮಾಡಂದ, ರೊಟ್ಟಿ ಮಾಡಿದಳು, ನನಗ ರೊಟ್ಟಿ ಬ್ಯಾಡ ಅಂದ. ಪಾಯಸ ಮಾಡಂದ, ತಾಯಿ ಬೇಜಾರು ಮಾಡ್ಕೊಲಿಲ್ಲ, ಪಾಯಸ ಮಾಡಿದಳು. ಅವಾಗ ಪಾಯಸ ಊಟ ಮಾಡಿದಂತ, ಯಾಕೆ 3 ತರ ಅಡಿಗೆ ಮಾಡಿಸಿನಿ ಗೊತ್ತದ ಅಂತ ತಾಯಿ ಅಂದವ. ಹೋಳಿಗೆ ಮಾಡನಿ, ಹೋಳಿಗೆ ತಿನ್ಲಿಲ್ಲ. ಆಮೇಲೆ ರೊಟ್ಟಿ ಮಾಡನಿ, ರೊಟ್ಟಿ ಮಾಡಿದಿ, ರೊಟ್ಟಿ ತಿನ್ಲಿಲ್ಲ. ಪಾಯಸ ಮಾಡಿದಿ, ಪಾಯಸ ತಿಂದೆ. 3 ಅಡಿಗೆ ಮಾಡುವಾಗ 4-5 ತಾಸು ಸಮಯ ಹೋತಲ್ಲ, ಗುರು ಬಂದು ಕಾಡಾಕತ್ತಾನಂತ ಬೇಜಾರಾಗ್ಲಿಲ್ಲ. ನಿನ್ನ 3 ಮಣಿತನ ಉದ್ದಾರ ಆಗ್ತದ ಹೋಗ್ತಾಯಿ ಅಂತ ಆಶೀರ್ವಾದ ಮಾಡಿ. ಜ್ಞಾನಿಗಳು, ಸಂತರು, ಶರಣರು, ಸೂಪಿಗಳ ಆಟ ಎಂದೂ ತಿಳಿಯಂಗಿಲ್ಲ. ಈ ಗುಲ್ಬರ್ಗ ಭಾಗದೊಳಗೆ ಕಡಕೋಡು ಮಡಿವಾಳಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಯಾಗಿ ಹೋದ, ಬಹಳ ವಿಶೇಷ ಜ್ಞಾನಿ. ಒಂದ್ ಮನೆಗೆ ಊಟಕ್ಕೆ ಹೋಗಿರ್ತಾರ, ತಾಯಿ ಬಸಮ್ಮ ಅಂತ ಹೇಳಿ ಗೌಡತಿ ಎಲ್ಲರಿಗೆ ಊಟಕ್ಕೆ ನೀಡುವಾಗ ಕಡಕೋಳು ಮಡಿವಾಳಪ್ಪನವ್ರ ಎನಿಗಾಯಿ ಬದ್ನಿಕಾಯಿ ಅಂದ್ರೆ ಬಹಳ ಪ್ರೇಮ ಇರ್ತದ, ಬಹಳ ರುಚಿ ಇರ್ತದ.
ಆ ಗೌಡತಿಗೆ ಅಂತಾರ, ತಾಯಿ ಇನ್ನೊಂದೆರಡು ಎನಿಗಾಯಿ ತಂದ ನೀಡು ಅಂತಂದಾಗ ಆ ಗೌಡತಿ ಅಂತಾಳ, ಮಡಿವಾಳಪ್ಪನವ್ರ ಸಾಕಾಗುವಷ್ಟು ಬೇಕಂದ್ರ ಮಾಡ್ಕೊಂಡು ಉಣ್ಬೇಕ್ರಿ, ಮತ್ತೊಬ್ಬರ ಮನೆಗೆ ಬಂದಾಗ ನೀಡಿದಷ್ಟ ಉಣ್ಬೇಕ್ರಿ ಅಂದ್ರು. ಅವಾಗ ಕಡ್ಕೋಳ ಮಡಿವಾಳಪ್ಪನವ್ರ ಮನಸ್ಸಿಗೆ ಬಹಳ ನೋವಾಗ್ತದ. ಆಯ್ತಾಯಿ, ನೀ ಹೇಳುದು ಸರಿ ಅದ, ನೀನು ಈ ಕ್ಷಣ ನನ್ನ ಬದುಕಿಗೆ ಗುರು ಆಗಿಬಿಟ್ಟಿ ಅಂತ ಮಠಕ್ಕೆ ಬರ್ತಾರ. ಮಠಕ್ಕೆ ಬಂದು ಏನ್ ಮಾಡ್ತಾರ ಅಂದ್ರ, ಮಠದ ಮುಂದೆ 4 ಬದನಿಕಾಯಿ ಗಿಡ ಹಚ್ತಾರ. ಅದಕ್ಕೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿ ಬೆಳೆಸ್ತಾರ. ಬದನಿಕಾಯಿ ಬಂದ ತಕ್ಷಣ ಅಂಗಡಿಗೆ ಹೋಗಿ ಎಲ್ಲಾ ಮಸಾಲೆ ಸಾಮಗ್ರಿ ತಂದು ಎನೆಗಾಯಿ ಮಾಡ್ತಾರ. ಒಂದು ಡಬರಿ ಗಟ್ಲೆ ಬುಟ್ಟಿ ಗಟ್ಲೆ ಮಾಡ್ತಾರ. ಮುಂದ ಪ್ಲೇಟ್ನಾಗ ಇಟ್ಕೊಂತಾರ. ಎಲ್ಲಾ ಸಾವಿರಾರು ಭಕ್ತರು ಕುಂತಿರ್ತಾರ. ಯಾಕೆ ಮಡಿವಾಳಪ್ಪ ಹಿಂಗ್ ಮಾಡ್ಲಿಕ್ಕತ್ತ ಅಂತ ಹೇಳಿ ಒಂದೊಂದ ಎನೆಗಾಯಿ ತಿಂತಾರ, 2 ತಿಂತಾರ, 3 ತಿಂತಾರ, 4 ತಿಂತಾರ. 5-6 ತಿಂದಾಗ ವಾಂತಿ ಉಲ್ಟಿ ಆಗ್ಲಿಕ್ಕತ್ತದ. ಒಬ್ಬ ಜ್ಞಾನಿ ಕಡ್ಕೊಳ್ಳಿ ಮಡಿವಾಳಪ್ಪ ಹಿಂಗ್ಯಾಕ್ ಮಾಡಕತ್ತಾನ, ಜನ ಹುಚ್ಚರಂಗ ನೋಡ್ತಾರ. ಅದರ ಮಡಿವಾಳಪ್ಪನವ್ರು ಹೇಳ್ತಾರ, ಶರೀರ ನೋಡು, ಮತ್ತೊಬ್ಬರ ಮನೆಗೆ ಹೋದಾಗ ಎನೆಗಾಯಿ ಬೇಕಂತ ಬೇಡಿಯಲ್ಲ, ಎಷ್ಟು ಬೇಕು ಒಂದ ಸಾರಿ ತಿನ್ನು, ಇನ್ನು ಜೀವನದಾಗ ಎಂದೂ ಎನೆಗಾಯಿ ಅನ್ನಬೇಡ ಅಂತ ಹೇಳ್ತಾರ. ಎಲ್ಲವನ್ನ ತ್ಯಾಗ ಮಾಡಿದಂಥವ್ರು. ಯಾಕೆ ಮಾತು ಸುಮ್ಮ ಹೇಳಿನಿ ಅಂತಂದ್ರ, ನಮ್ಮ ಭಾಗದೊಳಗೆ ಬಹಳ ಜನ ಸಂತರು ಮಹಾತ್ಮರು, ಇಲ್ಲೇ ಮಾಲಿಂಗೇಶ್ವರ ಇರಬಹುದು, ಬಹಳ ದೊಡ್ಡ ಜ್ಞಾನಿಗಳೆಲ್ಲ ಬಂದು ಹೋಗ್ಯಾರ. ಗೊತ್ತಾಗುದಿಲ್ಲ, ತಿಳಿಯುವುದಿಲ್ಲ. ತಿಳ್ಕೊಂಡ್ರ ತಿಳಿತದ, ತಿಳಿಲಿಲ್ಲ ಅಂದ್ರ ತಿಳಂಗಿಲ್ಲ ಅಂತ ಹೇಳ್ತಾರ. ತಾವೆಲ್ಲ ಹಳ್ಳಿ ಭಾಗದೊಳಗೆ ತಾವೆಲ್ಲ ಅದಿರಿ ತಾಯಿ. ಒಂದ ಕಾಲಜ್ಞಾನ ಬರ್ತದ. ಬಹಳ ದೊಡ್ಡ ಮಹಾತ್ಮರು ಬರೆದಿಟ್ಟಾರ, ಬಿದ್ದಿವ ಅಂತಿರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಹತ್ತಿರೋ ಮಕ್ಕಳಿರ. ಉಳುವೆಯ ಚೆನ್ನ ಬಸವಣ್ಣವ್ರು ಹೇಳ್ತಾರ, ಕಲಿಯುಗದೊಳಗ ಉಳುವೆಯ ಚೆನ್ನನು ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಹೊಡಿತಾವ ಅಂತ ಹೇಳ್ಯಾರ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಕೋವಿಡ್ದೊಳಗ ನಿಮಗ ನಮಗ ಏನು ಆಗ್ಲಾರ್ದ ಜೀವಂತದೀವಿ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳದೀವಿ. ಮತ್ತ ಗಟ್ಟಿ ಕಾಳದೀವಿ ಅಂತ ಹೇಳಿ ಮಲ್ಲಿಕಾರ್ಜುನ ಗದ್ದಿಗೆಗೆ ಬಿದ್ದು ಏನು ಬೇಡಬೇಕಾಗ್ಯದ? ನಾವೇನು ಬೇಡಕತ್ತೀವಿ ಕಲಿಯುಗದೊಳಗ? ಗುಲ್ಬರ್ಗಾ ಜಿಲ್ಲೆ ಗತ್ತರ್ಗಿ ಭಾಗ್ಯವಂತಿ ದೇವಸ್ಥಾನ ಅಂತ ಬರ್ತದ. ಕೇಳಿರಿ ದೇವಿ ಹೆಸರ? ಕೇಳಿರಿಲ್ರಿ? ಹೇಳ್ರಿ ಮತ್ ಜೋರ್ಲೆ ತಾಯಂದ್ರ ನಿಮ್ಮದ ಅದ. ಗುರುಗಳು ಪ್ರಸಾದ ಐತಿಲ್ರಿ. ಆಮೇಲೆ ತಾಯಿ ಪ್ರಸಾದ ಅದ. ಇವತ್ತೇನು ಅಡಿಗೆ ಮನ್ಯಾಗ ಮಾಡಂಗಿಲ್ಲ, ಆರಾಮ್ ಖುಷಿಲೇ ಇರ್ಬೇಕು. ಆ ಭಾಗ್ಯವಂತಿ ದೇವಸ್ಥಾನಕ್ಕ ತಾಯಿ 50 ರೂಪಾಯಿ ನೋಟಿನ ಮ್ಯಾಗ ಬರದಾಳ. ಏನು ಬರದಾಳ ಅಂದ್ರ, ಮುಂದಿನ ಅಮಾವಾಸ್ಯೆಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ, ನದಿಯಿಂದ ಸಿಡಿ ಆಡ್ತೀನಿ, ಆದ್ರ ಎಷ್ಟು ಬೇಕಷ್ಟು ಕಠಿಣ ಭಕ್ತಿ ಮಾಡ್ತೀನಿ, ಮುಂದಿನ ಅಮಾವಾಸ್ಯೆಗೆ ಬಂದಾಗ ಏನ್ ಆಶೀರ್ವಾದ ಮಾಡಬೇಕಂತಂದ್ರ ನಮ್ಮ ಅತ್ತಿ ಮಾವ ಬಹಳ ಕಾಡ್ಲಿಕ್ಕತ್ತರ, ಸಾಯುವಂಗ ಆಶೀರ್ವಾದ ಮಾಡು. ಏನ್ರಿ ಇದು? ಒಬ್ಬ ದೇವಿಗೆ ಒಬ್ಬ ತಾಯಿ ಬೇಡ್ಕೊಂತಾಳ, ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು ಅಂತೇಳಿ. ಏನ ಬೇಡಬೇಕಾಗ್ಯದ? ಏನ ಕೇಳಬೇಕಾಗ್ಯದ? ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಯಾವ ಬಹಳ ದೊಡ್ಡ ಶ್ರೀಮಂತದನೋ ಬಿಟ್ಟಿಲ್ಲ, ಬಹಳ ದೊಡ್ಡ ಮಠಾಧೀಶದನಂದ್ರು ಬಿಟ್ಟಿಲ್ಲ, ಬಹಳ ದೊಡ್ಡ ರಾಜಕಾರಣಿ ಅದನಂದ್ರು ಬಿಟ್ಟಿಲ್ಲ, 1000 ಎಕರೆ ಭೂಮಿ ಐತೆ ಅಂದ್ರು ಬಿಟ್ಟಿಲ್ಲ. ನೋಡ್ರಿ, ಮಹಾರಾಷ್ಟ್ರದೊಳಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅಂತ ಹೇಳಿ ಒಂದು ವಿಮಾನದೊಳಗೆ ಹತ್ತಿ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಇನ್ನೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದೊಳಗ ಹೋಗೋದ್ರೊಳಗ ವಿಮಾನ ಸ್ಫೋಟ ಆಯ್ತು. ಸರಿಯಾಗಿ ಎಲ್ಲೂ ಸಹಿತ ಸಿಗಲಿಲ್ಲ. ಏನದರಿ? ಅದರ ಹಿಂದೊಂದು ವಿಮಾನ ಸ್ಫೋಟ ಆಯ್ತಲ್ಲ, 240 ಮಂದಿ ಸತ್ರು. ತಾಯಿ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಗುಜರಾತಿನ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂತ ಸತ್ತು ಹೋದ. ಬಹಳ ದೊಡ್ಡ ಕೋಟ್ಯಾಧೀಶ್ವರ ಸತ್ತು ಹೋದ್ರು. 1-2 ಹೆಂಗ್ ಉಳ್ದಾರಂದ್ರ, ಒಬ್ಬ ಹೆಣ್ಮಗಳು 10 ನಿಮಿಷ ವಿಮಾನ ಲೇಟ್ ಆಗ್ಯದ, ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರು, ಅಕ್ಕಿ ಉಳ್ದಾಳ. ಇನ್ನೊಬ್ಬ ಒಳಗ ಸ್ಫೋಟ ಆಗಿ ಬೆಂಕಿ ಹತ್ತಿದಾಗ ಏನಾದ್ರೂ ಆಗ್ಲಿ ಅಂತೇಳಿ ಗ್ಲಾಸ್ ಹೊಡೆದ ಕೆಳಗೆ ಜಿಗದಾನ, ಅವ ಉಳ್ದಾನ. ಕರ್ಮ, ನಿನ್ನ ಭಕ್ತಿ, ನಿನ್ನ ಸಂಸ್ಕಾರ, ನಿನ್ನ ಗುರು ಆಶೀರ್ವಾದ ಇದ್ರೆ ಉಳಿಸ್ತದ, ಇಲ್ಲಂದ್ರ ಒಯ್ದು ಬಿಡುತ್ತದ. ನಮ್ಮ ಬದುಕಿನೊಳಗ ನಮ್ಮ ಜೀವನದೊಳಗೆ ಏನಿರಬೇಕು ಅಂತಂದ್ರೆ ಗುರು ಕೃಪಾ ಇರಬೇಕು.